ಇದು ಸಂಪೂರ್ಣ ನ್ಯೂಸ್, ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಮತ್ತೆ ಸಚಿವ ಸಂಪುಟ ಪಟ್ಟಿಯಲ್ಲಿ ಬದಲಾವಣೆ. ಬಸವರಾಜ ಶಿವಣ್ಣ ಅವರಿಗೆ ಸಿಗುತ್ತಾ ಮಂತ್ರಿಗಿರಿ? ಗಾಯತ್ರಿ ಶಾಂತೇಗೌಡ ಪದವಿಗೆ ಶಿವಣ್ಣ ಅವರಿಗೆ ಜಾಕ್ಪಾಟ್. ಇದು ಸಂಪೂರ್ಣ ನ್ಯೂಸ್, ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಮತ್ತೆ ಸಚಿವ ಸಂಪುಟ ಪಟ್ಟಿಯಲ್ಲಿ ಬದಲಾವಣೆ. ಬಸವರಾಜ ಶಿವಣ್ಣ ಅವರಿಗೆ ಸಿಗುತ್ತಾ ಮಂತ್ರಿಗಿರಿ? ಗಾಯತ್ರಿ ಶಾಂತೇಗೌಡ ಬದಲಿಗೆ ಶಿವಣ್ಣ ಅವರಿಗೆ ಜಾಕ್ಪಾಟ್. ಸಿದ್ದರಾಮಯ್ಯ ನಿವಾಸದಲ್ಲಿ ಗೊಂದಲಕ್ಕೆ ಪರಿಹಾರ. ಇಬ್ಬರನ್ನ ಕೂರಿಸಿ ಮಾತನಾಡಿಸಿದಂತಹ ಸಿದ್ದರಾಮಯ್ಯ, ಅಧಿಕೃತ ಘೋಷಣೆಗೆ ಹೈಕಮಾಂಡ್ ಒಪ್ಪಿಗೆ ಬಾಕಿ. ಇದು ಸಂಪೂರ್ಣ ನ್ಯೂಸ್, ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಸಚಿವ ಸಂಪುಟ ಪಟ್ಟಿಯಲ್ಲಿ ಮತ್ತೆ 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 ಬದಲಾವಣೆಗಳಾಗ್ತಾ ಇದ್ದಾವೆ. ಇನ್ನಷ್ಟೇ ಸಚಿವ ಸಂಪುಟ ವಿಸ್ತರಣೆಯಾಗಿತ್ತು. ಈಗ ಸಂಪುಟ ವಿಸ್ತರಣೆಯಾಗಿರುವಂತಹ ಮಾರನೇ ದಿನವೇ ಆಗ್ತಾ ಇರುವಂತಹ ದೊಡ್ಡ ಬದಲಾವಣೆ. ಒಂದು ಸ್ಥಾನವನ್ನ ಬಾಕಿ ಇಡಲಾಗಿತ್ತು. ಮತ್ತೆ ಸಚಿವ ಸಂಪುಟ ಪಟ್ಟಿಯಲ್ಲಿ ಈಗ ಬದಲಾವಣೆ ಕಾಣಿಸ್ತಾ ಇದೆ. ಬಸವರಾಜ ಶಿವಣ್ಣ ಅವರಿಗೆ ಮಂತ್ರಿಗಿರಿ ಕೊಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಗಾಯತ್ರಿ ಶಾಂತೇಗೌಡ ಅವರ ಬದಲಿಗೆ ಶಿವಣ್ಣ ಅವರಿಗೆ ಈಗ ಜಾಕ್ಪಾಟ್. ಅಲ್ಲ, ನೀವು ಗಾಯತ್ರಿ ಶಾಂತೇಗೌಡ ಅವರಿಗೆ ಯಾವುದೇ ಮಂತ್ರಿ ಸ್ಥಾನ ಕೊಟ್ಟಿಲ್ಲ, ಒಪ್ಕೊಳ್ತೀವಿ. ಬಟ್ ಹೆಣ್ಣು ಮಕ್ಕಳಿಗೆ ನೀವು ಗೌರವ ಹೇಗೆ ಕೊಟ್ಟಾಗಾಯ್ತು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಇಲ್ಲ, ನಯನಾ ಮೋಟಮ್ಮ ಅವ್ರಿಗೂ ಇಲ್ಲ, ಉಮಾಶ್ರೀ ಅವ್ರಿಗೂ ಇಲ್ಲ, ಗಾಯತ್ರಿ ಅವ್ರಿಗೂ ಇಲ್ಲ. ಯಾರಿಗೂ ಕೊಡದೆ, ಹೆಣ್ಣು ಮಕ್ಕಳಿಗೆ ಸಚಿವ ಸ್ಥಾನವನ್ನ ಕೊಡದೆ ಹೇಗೆ ನೀವು ಬರೀ ಗಂಡು ಮಕ್ಕಳು ಇಟ್ಕೊಂಡು ಸರ್ಕಾರ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಹೇಗೆ? ಹೆಣ್ಮಕ್ಳಿಗೆ ಕೆಪಾಸಿಟಿಯನ್ನ ಇಟ್ಕೊಂಡಿಲ್ವಾ? ಕೆಪಾಸಿಟಿ ಇಲ್ವಾ ಹೆಣ್ಮಕ್ಳಿಗೆ? ಮಂತ್ರಿ ಸ್ಥಾನವನ್ನ ಒಂದು ಸಮುದಾಯಕ್ಕೋಸ್ಕರ ಮೀಸಲಿಟ್ಟಿದ್ದೀರಾ ಕಾಂಗ್ರೆಸ್ ಸರ್ಕಾರ? ಬ್ರಾಹ್ಮಣರಿಗೆ ಕೋಟಾನೇ ಇಲ್ಲ ಅಲ್ಲಿ. ಹೇಗಿರುತ್ತೆ? ಬರೀ ಒಂದೇ ಜಾತಿಗೆ ಸೀಮಿತವಾಗಿ, ಒಂದೇ ಮತಕ್ಕೆ ಸೀಮಿತವಾಗಿ ಕ್ಯಾಬಿನೆಟ್ ಇದು ಮಾಡೋದು, ಕೂಡ್ಸೋದು. ಇಸ್ ಇಟ್ ಓಕೆ ಫಾರ್ ಯು? ನಿಮ್ಗೆ ಅದಿಷ್ಟ ಆಗುತ್ತಾ? ಈ ಸಲ ಕ್ಯಾಬಿನೆಟ್ ಅನ್ನ ಮಾದರಿಯಾಗಿ ತೆಗೆದುಕೊಳ್ಳಕ್ಕಾಗತ್ತಾ? ನಾವು ಇಂಥವರಿಗೆ ಕೊಡಿ, ಅಂತವರಿಗೆ ಅಂತ ಕೊಡಿ ಅಂತ ಹೇಳೋದಿಲ್ಲ. ಒಂದು ಹೆಣ್ಣು ಮಗಳಿಲ್ಲ ಅಲ್ಲಿ. ನೀವು ಹೇಳ್ತೀರಿ ನಾವು ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ದೀವಿ, ಅವರು ಸಫಲವರಾಗಬೇಕು, ಅಬಲೆಯರಾಗಬಾರ್ದು, ಅವ್ರ ಜೀವನ ಹಿಂಗಿರಬೇಕು, ಅದಕ್ಕೋಸ್ಕರ 2,000 ರೂಪಾಯಿ ಕೊಡ್ತೀವಿ, ಅವ್ರ ಜೀವನ ಹಂಗಿರಬೇಕು ಅಂತ. ಬಾಯಲ್ಲಿ ಮಾತ್ರನಾ ಹೇಳೋದು? ಮನ್ಸಿಂದ ಏನ್ ಹೇಳಲ್ಲ ಅನ್ಸುತ್ತೆ ಅಲ್ರಿ. ಯಾಕಾಗಿ ಹೆಣ್ಮಕ್ಳನ್ನ ದೂರ ಮಾಡ್ತಿದ್ದೀರಿ ನೀವು? ವೈ? ಕೆಪಾಸಿಟಿ ಇಲ್ಲ ಅಂತನಾ? ಎಲ್ಲರೂ ಗಂಡು ಮಕ್ಕಳ ಕೆಳಗಿಡೀರಿ, ಸೀಟಿಂದ ಎಲ್ಲಾ ಗಂಡಸರು ಕೆಳಗಿರ್ರಿ, ಎಲ್ಲಾ ಹೆಣ್ಣು ಮಕ್ಕಳನ್ನು ಕೂಡ ಮೇಲೆ ಕೂರ್ಸಿದ್ರೆ ಸೀಟಿನ ಮೇಲೆ ಇದಕ್ಕಿಂತ 2 ಪಟ್ಟು ಚೆನ್ನಾಗಿ ಸರ್ಕಾರವನ್ನ ಮಾಡ್ಕೊಂಡು ಹೋಗ್ತಾರ ಅವರು. ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ಹೆಣ್ಣು ಮಕ್ಕಳಿಗೆ ನೀವು ಅಂತಂದ್ರೆ 19 ಸೀಟ್ ಇಟ್ಕೊಂಡಿದ್ದೀರಿ. ಮಂತ್ರಿ ಸ್ಥಾನ ಇದೆ 19. ಎಲಿಜಿಬಿಲಿಟಿ ಇರುವಂತ ಒಂದು ಹೆಣ್ಣು ಕಾಣಿಸಿಲ್ಲ ನಿಮ್ಗೆ. ಗಾಯತ್ರಿ ಅವರು ಕೊಟ್ಟಿರುವಂತಹ ಆ ಪದವಿನ ಅದನ್ನು ಕೂಡ ಬೇರೆಯವ್ರಿಗೆ ದಾನ ಮಾಡಕ್ ಹೊರಟಿದ್ದೀರಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಮಕ್ಳು ಬದುಕಕ್ಕಾಗಲ್ವಾ? ಗಂಡೆ ಶ್ರೇಷ್ಠ, ಹೆಣ್ಣು ಅನಿಷ್ಟ ಅಂತ ಹೇಳ್ತಾ ಇದ್ದೀರಿ ಹೆಂಗೆ? ಅಥವಾ ಹೇಳೋರು ಕೇಳೋರು ಯಾರು ಸಿಗ್ತಾ ಇಲ್ವಾ ಅಂತ ಸರ್ಕಾರಕ್ಕೆ? ಒಂದೇ ಒಂದು ಹೆಣ್ಣು ಮಕ್ಕಳನ್ನು ಕೂಡ ನೀವು ಸ್ಥಾನಕ್ಕೆ ಏರಿಸಲಿಲ್ಲ ಅಂತಂದ್ರೆ ಎಲ್ಲಿ ಹೋಯ್ತ್ರಿ ಸಮಾನತೆ? ಎಲ್ಲಿ ಹೋಯ್ತು ಸಮಾನತೆ?
ಈ ಸಮಾನತೆಯಲ್ಲಿ ಹೇಗ್ ಬದುಕಬೇಕು?